ಸೌಮ್ಯ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸೌಮ್ಯ ರೆಡ್ಡಿ. ಸ್ಪೇಸ್ ನಲ್ಲಿ ಸಿಕ್ಕಾಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಭೂಮಿಗೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಸುನಿತಾ ವಿಲಿಯಮ್ಸ್ ಆಗಮನವನ್ನ ಇಡೀ ವಿಶ್ವವೇ ಸಂಭ್ರಮಿಸ್ತಾ ಇರುವಂತಹ ಹೊತ್ತಲ್ಲಿ ಎಲಾನ್ ಮಸ್ಕ್ ಒಂದು ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ. ಸುನಿತಾ ವಿಲಿಯಮ್ಸ್ ಸ್ಪೇಸ್ ಅಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಕೇವಲ ತಂತ್ರಜ್ಞಾನ ಕಾರಣನ? ಇದಕ್ಕೆ ಕಾರಣ ಯಾರು? ಇದರಲ್ಲಿ ಬಹುಮತೀತ ರಾಜಕೀಯ ಅಡಗಿತ್ತ? ಇಬ್ಬರು ವಿಜ್ಞಾನಿಗಳನ್ನು ರಾಜಕೀಯ ಹಿತಾಸಕ್ತಿಗೋಸ್ಕರ, ರಾಜಕೀಯ ಲಾಬಿಗೋಸ್ಕರ ಅವರನ್ನ ಅಪಾಯಕ್ಕೆ ತಳ್ಳಲಾಗಿತ್ತ ಅನ್ನುವಂತಹ ಚರ್ಚೆಗೆ ನಾಂದಿಯನ್ನ ಹಾಡಿದ್ದಾರೆ. ಇತ್ತೀಚೆಗೆ ಪಾರ್ಕ್ ಟಿವಿ ಸಂದರ್ಶನದಲ್ಲಿ ಎಲಾನ್ ಮಸ್ಕ್ ಈ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಹಾಗೆ ಇವರು ಹೇಳಿರುವಂತಹ ವಿಚಾರ ಈಗ ಜಾಗತಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸುನಿತಾ ವಿಲಿಯಮ್ಸ್ ಅವರು 2024 ಜೂನ್ 5 ಸ್ಪೇಸಿಗೆ ಹೋಗ್ತಾರೆ. ಸ್ಪೇಸ್ ಅಲ್ಲಿ ದೀರ್ಘಾವಧಿ ಕಾಲ ಸಿಕ್ಕಾಕೊಂಡು ಅಲ್ಲೇ ವಾಸ್ತವ್ಯ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ತಾಂತ್ರಿಕ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಬೋಯಿಂಗ್ ಕಂಪನಿ ವಿಫಲ ಆಯ್ತಾ? ಆದ್ರೆ ಬೋಯಿಂಗ್ ಕಂಪನಿ ವಿಫಲ ಆದ್ರೂ ಕೂಡ ತನ್ನ ವೈಫಲ್ಯವನ್ನ ಮರೆಮಾಚಿಕೊಳ್ಳಿಕ್ಕೆ, ಹಾಗೆ ಜೋ ಬೈಡನ್ ಸರ್ಕಾರ ಬೋಯಿಂಗ್ ಕಂಪನಿಯ ಒತ್ತಡಕ್ಕೆ ಮಣಿದು ಬೇರೆ ಕಂಪನಿಗಳು ಸುನಿತಾ ವಿಲಿಯಮ್ಸ್ ಅವರನ್ನ ಕರ್ಕೊಂಡ್ಬರ್ಲಿಕ್ಕೆ ಮಾಡಿದಂತಹ ಎಲ್ಲ ಪ್ರಯತ್ನಗಳಿಗೆ ಮಣ್ಣೆರಚಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಇತ್ತೀಚೆಗಷ್ಟೇ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನಲ್ಲಿ ಸುನಿತಾ ವಿಲಿಯಮ್ಸ್ ಈಗ ಸೇಫ್ ಲ್ಯಾಂಡಿಂಗ್ ಆಗಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದೇ. ಎಲಾನ್ ಮಸ್ಕ್ ಇತ್ತೀಚೆಗಷ್ಟೇ ಒಂದು ಪಾರ್ಕ್ ಅನ್ನುವಂತಹ ಟಿವಿ ಸಂದರ್ಶನದಲ್ಲಿ ಬಹುಮತೀತ ರಾಜಕಾರಣವನ್ನ ತೆರೆದಿಟ್ಟಿದ್ದಾರೆ. ಅದರಲ್ಲಿ ಜೋ ಬೈಡನ್ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಜೋ ಬೈಡನ್ ಸರ್ಕಾರದ ಅವಧಿಯಲ್ಲಿ ಸುನಿತಾ ವಿಲಿಯಮ್ಸ್ ಅವರನ್ನ ಕರ್ಕೊಂಡ್ಬರ್ಲಿಕ್ಕೆ ತಮ್ಮ ಸ್ಪೇಸ್ ಎಕ್ಸ್ ಕಂಪನಿ ಸಿದ್ಧವಿದೆ ಅನ್ನುವಂತಹ ಪ್ರಸ್ತಾಪವನ್ನ ಇಟ್ಟಿದ್ರು. ಹಾಗೆ ನಾಸಾದ ವಿಜ್ಞಾನಿಗಳ ಜೊತೆ ರಷ್ಯಾದ ಸಹಕಾರದೊಂದಿಗೆ ತಮ್ಮ ಕಂಪನಿ ತಮ್ಮ ಸ್ಪೇಸ್ ಜೆಟ್ ನಲ್ಲಿ ಸುನಿತಾ ಅವರನ್ನ ಸೇಫ್ ಆಗಿ ಕರ್ಕೊಂಡ್ಬರುತ್ತೆ ಅಂತ ಹೇಳಿ ಕೂಡ ಹೇಳಿತ್ತು. ಆದ್ರೆ ಈ ಒಂದು ಪ್ರಸ್ತಾವನೆಯನ್ನ ಜೋ ಬೈಡನ್ ತಿರಸ್ಕರಿಸಿದ್ರು. ಯಾಕೆ ಅಂತಂದ್ರೆ ಇಲ್ಲಿ ಬೋಯಿಂಗ್ ಕಂಪನಿಯ ಒತ್ತಾಯ ಮತ್ತೆ ಒತ್ತಡಕ್ಕೆ ಮಣಿದಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜೋ ಬೈಡನ್ ಅವರು ಪ್ರತಿಷ್ಠೆಗೆ ಇಳಿದು ಇಬ್ಬರು ವಿಜ್ಞಾನಿಗಳ ಪ್ರಾಣಕ್ಕೆ ಅಪಾಯವನ್ನ ತಂದೊಡ್ಡಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ. 2024 ಸ್ಪೇಸ್ಗೆ ಹೋದಂತಹ ಸುನಿತಾ ಅವರು ನೆಕ್ಸ್ಟ್ ವಾಪಸ್ ಬರೋ ಹೊತ್ತಿಗೆ ಟ್ರಂಪ್ ನ ಸರ್ಕಾರ ಆಡಳಿತಕ್ಕೆ ಬಂದಿತ್ತು. ಈ ಎಲ್ಲಾ ಕ್ರೆಡಿಟ್ ಕೂಡ ಟ್ರಂಪ್ಗೆ ಬರುತ್ತೆ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರದ ಜೊತೆ ಇಲ್ಲಿ ಬೋಯಿಂಗ್ ಕಂಪನಿಯ ಒತ್ತಡ ಲಾಬಿ ಕೂಡ ಇಲ್ಲಿ ಇತ್ತು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗೆ ಎಲಾನ್ ಮಸ್ಕ್ ಟ್ರಂಪ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ರಿಂದ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿ ಜೊತೆ ಅವರು ಯಾವುದೇ ರೀತಿಯ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಸಿದ್ಧ ಇರಲಿಲ್ಲ. ಇಲ್ಲಿ ತಮ್ಮ ಪ್ರತಿಷ್ಠೆ ಮತ್ತು ರಾಜಕೀಯ ಹಿತಾಸಕ್ತಿ ಇವೆರಡೂ ಸೇರಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತಹ ಶ್ರೇಷ್ಠ ವಿಜ್ಞಾನಿಗಳನ್ನ ಬಾಹ್ಯಾಕಾಶದಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿತ್ತು ಅನ್ನುವಂತಹ ಒಂದು ಸ್ಫೋಟಕ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಸ್ಪೇಸ್ ನಲ್ಲಿ ಕಳೆದಂತಹ ದಿನಗಳು ಬಹಳ ಕ್ಲಿಷ್ಟಕರವಾಗಿತ್ತು. ಅವರ ಆರೋಗ್ಯದ ಮೇಲೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡಿತ್ತು. ಇವರು ದಿನ ದಿನ ಕೂಡ ಚೈತನ್ಯವನ್ನ ಹಾಗೆ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ರು. ಈಗಾಗಲೇ ಅವರಿಗೆ ಮೂಳೆಯಲ್ಲಿ ಸಾಂದ್ರತೆ ಕಡಿಮೆ ಆಗಿದೆ. ಮತ್ತೆ ಭೂಮಿಗೆ ಬಂದ ಮೇಲೆ ಕೂಡ ಅವರು ರಿಕವರಿ ಆಗಲಿಕ್ಕೆ ಇನ್ನೂ 45 ದಿನಗಳು ಮಿನಿಮಮ್ ಬೇಕಾಗಿದೆ. ಹೀಗಾಗಿ ಅವರ ಆರೋಗ್ಯಕ್ಕಾಗಿ ಕೋಟ್ಯಾಂತರ ಜನ ಸುನಿತಾ ಆರೋಗ್ಯಕ್ಕಾಗಿ ಸುನಿತಾ ಮತ್ತೆ ಮೊದಲಿನಂತಾಗಲಿ ಅಂತ ಹೇಳಿ ಈಗ ಹಾರೈಸ್ತಾ ಇದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಸ್ಪೇಸ್ ಅಲ್ಲಿ ಎಲ್ಲಾ ಸವಾಲುಗಳನ್ನ ಗೆಲ್ಲಲಿಕ್ಕೆ ಹಾಗೂ ಸುನಿತಾ ವಿಲಿಯಮ್ ಅವರ ವಿಲ್ ಪವರ್ ಹಿಂದಿನ ಸೀಕ್ರೆಟ್ ಏನು ಅನ್ನುವಂತಹ ವಿಚಾರಗಳು ಕೂಡ ಈಗ ಚರ್ಚೆ ಗ್ರಾಸವಾಗಿದೆ. ಸುನಿತಾ ವಿಲಿಯಮ್ಸ್ ಸ್ಪೇಸ್ಗೆ ಹೋಗುವಾಗ ಅವರು ನಂಬಿದ್ದಂತಹ ದೈವ ಗಣಪತಿ ವಿಗ್ರಹ, ಹಾಗೆ ಅವ್ರ ಜೊತೆ ಭಗವದ್ಗೀತೆಯನ್ನ ತಗೊಂಡು ಹೋಗಿದ್ರು. ಇದು ಅಲ್ಲಿ ಸ್ಪೇಸ್ ಅಲ್ಲಿ ಎದುರಾಗಿದ್ದಂತಹ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಯ್ತು. ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಡ್ತು ಅನ್ನುವಂತಹ ಮಾತನ್ನ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಈಗ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಒಬ್ಬ ವಿಜ್ಞಾನಿ ಆಗಿರೋರು ತಮ್ಮ ಮೇಲೆ ನಂಬಿಕೆ ಇಡಬೇಕೇ ಹೊರತು ಯಾವುದೇ ದೈವ ದೇವರು ಅಂತ ಹೇಳಿ ಮೂಢನಂಬಿಕೆಗೊಳಗಾಗಬಾರ್ದು ಅನ್ನುವಂತಹ ಒಂದು ಮಾತು ಟೀಕೆ ಕೂಡ ವ್ಯಕ್ತ ಆಗಿದೆ. ಇನ್ನು ಸುನಿತಾ ವಿಲಿಯಮ್ಸ್ ಅವರ ಸಾಧನೆಗಳನ್ನ ನಾವು ನೋಡೋದಾದ್ರೆ, ಸುನಿತಾ ವಿಲಿಯಮ್ಸ್ ಅವರು ಹೋಗಿದ್ದು 8 ದಿನಕ್ಕೋಸ್ಕರ ಒಂದು ಕಾರ್ಯಾಚರಣೆ ಸಂಶೋಧನೆಗಾಗಿ. ಆದ್ರೆ 286 ದಿನಗಳ ಕಾಲ ಸ್ಪೇಸ್ ನಲ್ಲಿ ಇರಬೇಕಾಯ್ತು. ಸುನಿತಾ ವಿಲಿಯಮ್ಸ್ ಅವರ ಸಾಧನೆಗಳನ್ನ ನೋಡೋದಾದ್ರೆ, ಸುನಿತಾ ವಿಲಿಯಮ್ಸ್ ಅವರು ಹೋಗಿದ್ದು ಕೇವಲ 8 ದಿನಗಳ ಕಾರ್ಯಾಚರಣೆಗಾಗಿ ಮಾತ್ರ.
ಆದ್ರೆ ಅವರು 286 ದಿನಗಳನ್ನ ಸ್ಪೇಸ್ ಅಲ್ಲಿ ಕಳಿಬೇಕಾದಂತ ಸಂದರ್ಭ ಬಂತು. ಸುನೀತಾ ವಿಲಿಯಮ್ಸ್ ಅವರು ಇದುವರೆಗೂ 3 ಬಾರಿ ಬಾಹ್ಯಾಕಾಶಕ್ಕೆ ತೆರಳಿದ್ದಾರೆ. ಅದರಲ್ಲಿ ಒಟ್ಟು 608 ದಿನಗಳು ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಪಿಗ್ಗಿ ವಿಟ್ಸನ್ ಅವರು 675 ದಿನಗಳ ಕಾಲ ಸ್ಪೇಸ್ ನಲ್ಲಿ ಇದ್ರು. ಅತಿ ಹೆಚ್ಚು ದಿನಗಳ ಕಾಲ ಸ್ಪೇಸ್ ನಲ್ಲಿ ಕಾಲ ಕಳೆದವರ ಅಗ್ರಗಣ್ಯ ಪಟ್ಟಿಯಲ್ಲಿ ಪಿಟ್ಸ್ ವ್ಯಾಕ್ಸನ್ ಅವರ ಹೆಸರು ಬರುತ್ತೆ. 2ನೇ ಸ್ಥಾನ ಸುನೀತಾ ವಿಲಿಯಂ ಅವರು. ಸುನೀತಾ ವಿಲಿಯಂ ಒಟ್ಟು ಟೋಟಲ್ ಇದುವರೆಗೂ 3 ಬಾರಿ ಬಾಹ್ಯಾಕಾಶಕ್ಕೆ ಹೋಗಿ ಅದರಲ್ಲಿ 608 ದಿನಗಳನ್ನು ಅಲ್ಲಿ ಕಳೆದಿದ್ದಾರೆ. ನಂತರ ಬುಚ್ ವಿಲ್ಮೋರ್ ಅವರು 464 ದಿನಗಳನ್ನ ಸ್ಪೇಸ್ ಅಲ್ಲಿ ಕಳೆದಿದ್ದಾರೆ. ಸುನೀತಾ ವಿಲಿಯಮ್ಸ್ ಮಾಡಿರುವಂತಹ ರೆಕಾರ್ಡ್ ನಲ್ಲಿ 19 ಕೋಟಿ ಕಿಲೋಮೀಟರ್ ಅಷ್ಟು ಸಂಚಾರವನ್ನ ಮಾಡಿದ್ದಾರೆ. ಇನ್ನು ಸುನೀತಾ ವಿಲಿಯಮ್ಸ್ ಅವರು ಸ್ಪೇಸ್ಗೆ ಹೋಗಿ ಮಾಡಿರುವಂತಹ ಸಂಶೋಧನೆಗಳು ಏನು ಅಂತ ಹೇಳಿ ನೋಡೋದಾದ್ರೆ, ಮನುಕುಲಕ್ಕೆ ಸಂಜೀವಿನಿ ಆಗುವಂತಹ 900 ಸಂಶೋಧನೆಗಳನ್ನ ಅವರು ಮಾಡಿದ್ದಾರೆ. ಅದರಲ್ಲಿ ಕ್ಯಾನ್ಸರ್ ಅನ್ನ ಗುಣ ಮಾಡುವಂತಹ ಸ್ಟೆಮ್ ಸೆಲ್ಸ್ ಅನ್ನ ಕಂಡುಹಿಡಿದಿದ್ದಾರೆ. ಹಾಗೆ 150ಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಿದ್ದಾರೆ. ರಕ್ತ ಸಂಬಂಧಿತ ಕಾಯಿಲೆ, ಸೂಕ್ಷ್ಮಾಣು ಜೀವಿಗಳು ಬಾಹ್ಯಾಕಾಶದಲ್ಲಿ ಬದುಕಬಲ್ಲವು, ಹೀಗೆ ಮನುಕುಲಕ್ಕೆ ತುಂಬಾ ಉಪಯೋಗವಾಗುವಂತಹ ಸಂಶೋಧನೆಗಳ ಜೊತೆ ಸುನೀತಾ ವಿಲಿಯಮ್ಸ್ ವಾಪಸ್ ಆಗಿದ್ದಾರೆ. ಸುನೀತಾ ವಿಲಿಯಮ್ಸ್ ಅವರನ್ನ ಸೇಫ್ ಆಗಿ ಲ್ಯಾಂಡ್ ಮಾಡೋದ್ರಲ್ಲಿ ಎಲಾನ್ ಮಸ್ಕ್ ಹಾಗೂ ಟ್ರಂಪ್ ಜೋಡಿಯ ಜಂಟಿ ಕಾರ್ಯಾಚರಣೆ, ನಾಸಾ ವಿಜ್ಞಾನಿಗಳ ಸತತ ಪರಿಶ್ರಮ ಹಾಗೂ ಸುನೀತಾ ವಿಲಿಯಮ್ಸ್ ಅವರ ವಿಲ್ ಪವರ್, ಇದೆಲ್ಲದರ ಒಟ್ಟು ಫಲಿತಾಂಶವೇ ಇವತ್ತು ಸುನೀತಾ ವಿಲಿಯಮ್ಸ್ ಸೇಫ್ ಆಗಿ ಭೂಮಿಗೆ ಇಳಿದಿದ್ದಾರೆ. ಇನ್ನು ಸುನೀತಾ ವಿಲಿಯಮ್ಸ್ ಗುಣಮುಖರಾಗಲಿ ಅನ್ನೋದೊಂದೇ ಎಲ್ಲರ ಆಶಯ.